ನಿಮಗೆ ಬೇಕಲ್ವಾ, ಕಾರ್ಯಕ್ರಮ ಆಗಬೇಕಲ್ಲ, ಕರೆಕ್ಟ್ ತಾನೇ? ಹಾಗಾದ್ರೆ ನೀವು ಈ ಸಜೆಷನ್ಸ್ನ ಯಾಕೆ ತಗೊಳ್ಳಿಲ್ಲ? ಅದೇ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಪೂರ್ವ ತಯಾರಿನೇ ಇಲ್ಲ. ಆಯ್ತು, ಈ ಸಜೆಷನ್ಸ್ ತಗೋಬೇಕಾಗಿತ್ತು ನೀವು. ಪೂರ್ವ ತಯಾರಿನೇ ಇಲ್ಲದೆ ಎಲ್ಲಿ ಇದ್ರನ್ನ ಯಾರೋ ಇನ್ಯಾರೋ ಹೈಜಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋಂಥ ರೀತಿಯಲ್ಲಿ CM ವರ್ಸಸ್ DCM ಇವರಿಬ್ಬರ ರಾಜಕೀಯ ಮೇಲಾಟಕ್ಕೆ ಇವತ್ತು 11 ಜನದ ವಿಧಾನಸೌಧದಲ್ಲಿ ವೇದಿಕೆ ಹಾಕಿದ್ರಲ್ಲ, ತೋರಿಸ್ರಿ ವಿಜುವಲ್ಸ್, ನೀವ್ ಹೇಳಿ ಸರ್. ಇವರಿಬ್ಬರ ರಾಜಕೀಯ ಮೇಲಾಟಕ್ಕೆ ಇವತ್ತು 11 ಜನ ಅಮಾಯಕರು ಇವತ್ತು, ಅದು ಪಾಪ ಅವರ ಪೇರೆಂಟ್ಗಳ ಗೋಳನ್ನಂತೂ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಇದ್ರದ್ದು ಶಾಪ ತಟ್ಟದೇ ಇರ್ತದ, ನಾವೇನೇ ಇಲ್ಲಿ ಮಾತಾಡದೇ ಇರಲಿ, ಆದರೆ ಆ ಪಾಪ ಸಂಬಂಧಪಟ್ಟವ್ರಿಗೆ ತಟ್ಟದೇ ಇರ್ತದ. ಇಂಥ ಕೆಲಸವನ್ನ ಯಾರಾದ್ರೂ ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾಡ್ತಾರ? ಮಾಡಿದ್ದಲ್ದೇನೆ ಅವರ ಅಲ್ಲಲ್ಲ, ಒಂದ್ ಕಡೆ ಹೇಳ್ತಾರೆ. ಒಂದ್ ನಿಮಿಷ ನಾನು ಬರ್ತೀನಿ ಸರ್. ಅದು ಆ 4 ವಿಂಡೋ ತೆಗೆದು ಆ ಫುಲ್ ವಿಂಡೋ ತೋರಿಸಿ, ಅದು ಪ್ರೋಗ್ರಾಮ್ ನನ್ನನ್ನು ತಗೊಳ್ರಿ. ಸೊ ಒಂದು ಸ್ವಲ್ಪ ಝೂಮ್ ಇನ್ ಇರೋ, ಝೂಮ್ ಔಟ್ ಇರೋದು ಸರ್. ನಿಜ ಹೇಳ್ತೀನಿ, ಅವತ್ತು ನಾನು ಲೈವ್ ನೋಡ್ತಾ ಇದ್ದೆ ಈ ಕಾರ್ಯಕ್ರಮನ, ಎಲ್ಲಿ ವೇದಿಕೆ ಕುಸಿಯುತ್ತೋ ಅಂತ ಭಯ ಆಗ್ತಾ ಇತ್ತು ಸರ್. ನನ್ ಲಿಟ್ರಲಿ ನನ್ನ ಸುಳ್ಳು ಹೇಳ್ತಾ ಇಲ್ಲ, ವೇದಿಕೆ ಎಲ್ಲಿ ಕುಸಿದ್ ಬಿಡುತ್ತೋ ಏನೋಪ್ಪ, ಇಷ್ಟು ಜನ ನುಗ್ತಾವ್ರಲ್ಲ, ಏನಾಗುತ್ತೆ ಕತೆ ಇಲ್ಲಿ ಅಂತ. ಸೊ ಇದನ್ನು ಬರ್ದಿದ್ದಾರೆ ಸರ್ ಅವರು, DCP. ಸದರಿ ಸಮಾರಂಭದಲ್ಲಿ ಕ್ರಿಕೆಟ್ ಪಟುಗಳನ್ನು ಸನ್ಮಾನಿಸುವ ಸಂಬಂಧ ವೇದಿಕೆಯು ಸದೃಢವಾಗಿರುವ ಬಗ್ಗೆ ಲೋಕೋಪಯೋಗಿ ಇಲಾಖೆಯಿಂದ ಸರ್ಟಿಫಿಕೇಟ್ ಪಡೆದುಕೊಳ್ಳುವ ಸಂಬಂಧ ಕನಿಷ್ಠ 2 ಗಂಟೆ ಮುಂಚಿತವಾಗಿ ವೇದಿಕೆಯನ್ನು ಪರಿವೀಕ್ಷಣೆಗಾಗಿ ಬಿಟ್ಟುಕೊಡಲು ಆಯೋಜಕರಿಗೆ ತಿಳಿಸುವುದು. 2 ಅವರ್ ಮುಂದೆನೆ ಬಂದು ಕುತ್ಕೊಂಡಿದ್ದಾರೆ, ಎಲ್ಲಿ ಜಾಗ ಸಿಗುತ್ತೋ ಇಲ್ವೋ ಅಂತ. ಆಮೇಲೆ ಅಭಿಮಾನಿಗಳಿಗೆ ನೋಡಿ ಮೇಡಮ್, ಎಲ್ಲ ಹೆಂಗ್ ಮುತ್ಕೊಂಡವ್ರೆ, ಇವ್ರ ಹಿಂದಗಡೆ ಭಾಗ ನೋಡ್ಬೇಕು. ಅಭಿಮಾನಿಗಳಿಗೆ ಸನ್ಮಾನ ಮಾಡೋದನ್ನೇನ ಅಭಿಮಾನಿಗಳು ಕಣ್ ತುಂಬಿಕೊಳ್ಳೋದಕ್ಕಾಗತ್ತಾ? ಇದು ಒಂದು ವ್ಯವಸ್ಥೆನಾ? ಇದಕ್ಕೊಂದು ಸರ್ಕಾರ ಅಂತೀವ? ಇದು ಸರ್ಕಾರದ ನಡ್ಕೊಳ್ತಕ್ಕಂಥ ರೀತಿನ ಇದು? ಆಮೇಲೆ ಇನ್ನೊಂದು ಕಡೆ ಇದೇ ಮುಖ್ಯಮಂತ್ರಿಗಳು ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಅವ್ರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಬಡಬಡಿಸ್ತಾವ್ರೆ. ಒಂದು ಕಡೆ ನೀವು ಅವಾಗಲೇ ಅದನ್ನ ಕೋಟ್ ಮಾಡಿದ್ರಿ, ಇದು ವಿಧಾನಸೌಧ ಹತ್ರ ಏನೋ ನಡೆದಿಲ್ಲ, ಕಾಲ್ ತೊಳಿತಾ ನಡೆದಿರ್ತಕ್ಕಂಥದ್ದು ಅಲ್ಲಿ ಅಂತ. ಅದಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರೋದು, ನೀವು ಏನ್ ಸ್ವಾಮಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿನಾ, ಇಲ್ಲ ಬರೀ ವಿಧಾನಸೌಧಕ್ಕೆ ನೀವು ಮುಖ್ಯಮಂತ್ರಿನಾ ಅನ್ನೋಂಥ ಮಾತನ್ನ ಅವ್ರು ಹೇಳೋದು. ಇವರು ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋಂಥದ್ದು ಜ್ಞಾನವೇ ಇಲ್ಲದೆ ಹಂಗೆ ನಡ್ಕೊಳ್ಳೋ ಅಂತ ರೀತಿಲಿ. ಆಮೇಲೆ ಸರ್ ಎಲ್ಲ ಮಾತಾಡ್ತಾ ಇದೀವಿ, ಕರೆಕ್ಟ್. ನಿಮ್ ಪ್ರಕಾರ ಏನಾಗಬೇಕೀಗ? ಏನಾಗಬೇಕು? ನಮಗೆ ಒಂದು ಸಿಟ್ಟಿಂಗ್ ಜಡ್ಜ್ ಕಡೆಯಿಂದ ಈ ಒಂದು ತನಿಖೆ ಆಗಬೇಕು ಸರ್. ಈಗ ಎಷ್ಟು ಹಂತದಲ್ಲಿ ತನಿಖೆ ನಡೀತಾ ಇದೆ? ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ, ಈಗ ಹೈಕೋರ್ಟ್ ಸುಮೋಟೋ ಕೇಸು, ಇನ್ನೊಂದು ಕಡೆ KSE RCB ಮೇಲೆ ಚೀಫ್ ಮಿನಿಸ್ಟರ್ ಇರತಕ್ಕಂತ ಸಂಸ್ಥೆಗಳೇನೇನೆ. ಈ ಸಂಸ್ಥೆಗಳು ಒಬ್ಬ DC CM ವಿರುದ್ಧನೋ ಸರ್ಕಾರದ ವಿರುದ್ಧನೋ ಸಾಧ್ಯನೇ ಇಲ್ಲ. ಮತ್ತೆ ಆಮೇಲೆ ಇನ್ನೊಂದು ಕಡೆ ಆ ಕುನ್ನಾನ, ಅದ್ರ ಬದಲು ನೀವು ನಿವೃತ್ತ ನ್ಯಾಯಮೂರ್ತಿನ, ನೀವು ಜಡ್ಜಿನ, ಇದಕ್ಕೆ ನ್ಯಾಯಾಧೀಶರನ್ನ ನೀವು ನೇಮಕ ಮಾಡೋ ಬದಲು ಸಿಟ್ಟಿಂಗ್ ಜಡ್ಜಿನ ನೀವು ನೇಮಕ ಮಾಡಿ. ಸಿಟ್ಟಿಂಗ್ ಜಡ್ಜು ವಾಸ್ತವ ಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ಯಾರ್ಯಾರಿಗೆ ಚಳಿ ಬಿಡಿಸ್ಬೇಕೋ ಚಳಿ ಬಿಡಿಸ್ತಾರೆ. ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವಾಗ ನೀವು ತಪ್ಪಿತಸ್ಥರಲ್ಲ ಅಂದರೆ, ನೀವು ಸುಬುಗರು ಅನ್ನೋದಾದರೆ, ನೀವು ಪ್ರಾಮಾಣಿಕರು ಅನ್ನೋದಾದರೆ ನೀವು ಆರಾಮಾಗಿ ಸೇಫ್ ಆಗ್ತೀರಿ. ಯಾರು ರಿಯಲ್ ಕಲ್ಪ್ರಿಟ್ಗಳಿದ್ದಾರೋ ಅವ್ರು ಸಿಕ್ಕಾಕೊಳ್ತಾರೆ. ಒಂದು ಕಡೆ ಅಲ್ಲಿ 20-30 ಜನ ಇರಬೇಕಾಗಿರೋಂಥ ವೇದಿಕೆಯಲ್ಲಿ 250-300 ಜನ ಇದ್ದಾರೆ, ಅದಕ್ಕಿಂತ ಜಾಸ್ತಿನೇ ಇದ್ದಾರೋ ಏನೋ ಅಲ್ಲಿ ಗೊತ್ತಿಲ್ಲ. ಅದು ಇರ್ತಕ್ಕಂಥದ್ದು ಮತ್ತು ಅವ್ರಿಗೆ ಸನ್ಮಾನ ಮಾಡೋವಂಥ ರೀತಿ ನೀತಿನ ಅದು. ಇದಕ್ಕೆ ನಿಜವಾದ ತಲೆದಂಡ, ನೀವು ಅವಾಗಲೇ IAS ವರ್ಸಸ್ IPS ಅಂದ್ರಲ್ಲ, ನಿಜವಾದ ತಲೆದಂಡ ಆಗಬೇಕಾಗಿರ್ತಕ್ಕಂಥದ್ದು ಈ ಚೀಫ್ ಸೆಕ್ರೆಟರಿ, ಅವರು ಪಾರ್ಟ್ ಆಫ್ ಗೌರ್ಮೆಂಟ್, ಅವರಾಗಬೇಕಾಗಿದೆ. ಇನ್ನೊಂದು ಸರ್, ಈಗ ಯಡಿಯೂರಪ್ಪನವ್ರು ಏನೋ ಹೇಳ್ತಾರೆ, ನೀವು ಸರಿ ಅನ್ಸಲ್ಲ, ನೀವು ಒಪ್ಕೋತೀರ ಅಲ್ಲ, ಒಂದ್ ಮಾತು ಹೇಳೋದು, ನೀವು ಒಪ್ಕೋತೀರಾ ಬಿಡ್ತೀರಾ? ಒಂದ್ ನಿಮಿಷ ಒಪ್ಕೋತೀರಾ? ಹಂಗೆ ಸತ್ಯವತಿ ಅವ್ರು ಏನ್ ಮಾಡ್ತಾರೆ, ಶಾಲಿನಿ ರಜನೀಶ್ ಅವ್ರು ಏನ್ ಮಾಡ್ತಾರೆ, ಮುಖ್ಯಮಂತ್ರಿಗಳೇ ಬೇಕು. ಇವನ್ DCP ಅವ್ರ ಲೆಟರ್ ಬರ್ದ ಆಗಲ್ಲ ಅಂತ ಹೇಳಿದ್ರು ಕೂಡ ಆಗಲೇಬೇಕು ಅಂತ ಪಟ್ಟಿಡಿದ್ರೆ ಅವ್ರಾದ್ರೆ ಏನ್ ಮಾಡ್ತಾರೆ? ನನ್ ಗಮನಕ್ಕೆ ಬಂದಿಲ್ಲ ಈ ಲೆಟರ್ ಅನ್ನೋ ತರ ಇವಾಗ ಮಾತಾಡ್ತಾವ್ರಲ್ಲ ಅವರು.
ಏನ್ ಇವತ್ತು ಮ್ಯಾರಥಾನ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಮಾಡ್ತಾವ್ರೆ. ಆಮೇಲೆ ಅಲ್ಲ, ಎಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಬೇಕು ಅಂತಿಲ್ಲ, ಬಟ್ ಮುಖ್ಯಮಂತ್ರಿಗಳ ಗಮನಕ್ಕೆ ಇಷ್ಟಂತೂ ಬಂದಿರುತ್ತೆ ಸರ್, ಪೊಲೀಸ್ ಕ್ಲಿಯರೆನ್ಸ್ ಇಲ್ಲ ಅಂತ ಲೆಟರ್ ಬರ್ದಿದ್ದಾರೆ, DCP ಬರ್ದಿದ್ದಾರೆ, ಅದ್ರಲ್ಲಿ ಇದು ಹೇಳಿದ್ದಾರೆ ಅಂತ ಬರ್ದೇ ಇರ್ಬೋದು, ಆದರೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಸರ್, ಒಂದು ಪಾಯಿಂಟ್ ಏನು ಅಂತಂದ್ರೆ, ಹೊರಗಡೆಯಿಂದ ಸಿಬ್ಬಂದಿಗಳನ್ನ ಬಂದೋಬಸ್ತ್ ಮಾಡೋದಕ್ಕೆ ತೆಗೆದುಕೊಳ್ಳಬೇಕಾಗಿದ್ದು, ಇದಕ್ಕೆ ಸಮಯದ ಅವಶ್ಯಕತೆ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಸಂಚಾರಿ ಪೊಲೀಸರೊಂದಿಗೆ ಇನ್ನಷ್ಟು ಬಿಗುವಿನ ಕ್ರಮಗಳಿಗೋಸ್ಕರ ನಾವು ಚರ್ಚೆ ಮಾಡಬೇಕಾಗಿದ್ದು, ದಯವಿಟ್ಟು ಟೈಮ್ ಕೊಡಿ. ಅವ್ರು ಕೇಳಿದ್ದು ನಿಮ್ ಕುರ್ಚಿ ಅಲ್ಲ ಸಿದ್ದರಾಮಯ್ಯನವ್ರೆ, ಅವ್ರು ಕೇಳಿದ್ದು ನಿಮ್ CM ಸ್ಥಾನ ಅಲ್ಲ, ಅವ್ರು ಕೇಳಿದ್ದು ಸಮಯ. ಸಮಯ ಸಮಯ ಆತುರ ಬೇಡ, ಸಮಯ ಕೊಡಿ ಅಷ್ಟೇ. ಆತುರ ಪಡದೆ ಸಮಯ ಕೊಟ್ಟಿದ್ದರೆ ಇವತ್ತು ಇಂತಹ ದೊಡ್ಡ ಘಟನೆ ನಡೀತಾ ಇರಲಿಲ್ಲ. ಹಾಗಾದ್ರೆ ತೀರ್ಮಾನ ತೆಗೆದುಕೊಂಡಂತಹ ನೀವು ತಪ್ಪಿತಸ್ಥರಲ್ವಾ ದರ್ಶನ್ ಅವರೇ? ಅಂದ್ರೆ 100 ಜನ 100 ಹೇಳ್ತಾರೆ ಸರ್, ನೀವೊಬ್ಬ ಮುಖ್ಯಮಂತ್ರಿ ಅಲ್ವಾ? 138 ಜನ MLA ಏನಕ್ಕೆ ನಿಮಗೆ ಈ ಅಪಾಪಿತನ? ಇಬ್ರು ಮುಖ್ಯಮಂತ್ರಿಗಳು DCM ಇಬ್ರು ರಾಜೀನಾಮೆ ಕೊಡಿ. ದರ್ಶನ್ ಸರ್, ಒಂದೇ ಒಂದು ಪ್ರಶ್ನೆ ನಿಮಗೆ, ಒಂದೇ ಒಂದು ಪ್ರಶ್ನೆ, ಅಲ್ಟಿಮೇಟ್ ಡಿಸಿಷನ್ ಯಾರ್ದು ಸರ್? CM ಅವರ ಒಂದು ನಿರ್ಧಾರ, ಅಧಿಕಾರಿಗಳು ಪ್ರತಿಯೊಬ್ರು ಜವಾಬ್ದಾರ ಆಗ್ತಾರೆ ಮೇಡಮ್. ಆಗ್ಬಾರ್ದ ಘಟನೆ ಆಗಿದೆ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ಎಸ್, ನೀವು ಇವತ್ತು ಚರ್ಚೆ ಮಾಡ್ತಾ ಇದ್ದೀರಿ, ಆಗ್ತಾ ಇದೆ, ಆಯ್ತು ಮೇಡಮ್. ಇವತ್ತು ತಲೆದಂಡ ಮೇಡಮ್, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಅಧಿಕಾರಿಗಳು ಇಲ್ಲ 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 ಅವರೇ ನನಗೆ ಹೇಳಿದ್ದು ಕಾರ್ಯಕ್ರಮ ಮಾಡವಂತ. ಡಿಸ್ಮಿಸ್ ಆಯ್ತು ಮೇಡಮ್. ಇವ್ರು ಕ್ರಮ ತಗೊಂಡು ಸಮಸ್ಯೆ, ಪರಿಹಾರ ಕೊಟ್ಟರು ಸಮಸ್ಯೆ, ಅವರಿಗೆ ಫ್ರೀಯಾಗಿ ಅವರಿಗೆ ಚಿಕಿತ್ಸೆ ಕೊಟ್ಟರು ಸಮಸ್ಯೆ. ಸರ್ಕಾರ ಸ್ಪಂದಿಸಿಲ್ವಾ? ಸರ್ಕಾರಕ್ಕೆ ಕಣ್ಣು ಇದೆ, ಕಿವಿನೂ ಇದೆ, ಹೃದಯನೂ ಇದೆ. ನಾವು ಆ ದಿನನೇ ಬಂದು ಮಾಧ್ಯಮ ಉದ್ದೇಶಿಸಿ ಆಯ್ತು ಮೇಡಮ್. ಈಗ ಹಾವೇರಿನಲ್ಲಿ ಗೋಲಿಬಾರ್ ಆಯ್ತಲ್ಲ ಯಡಿಯೂರಪ್ಪನವ್ರು ಇದ್ದಾಗ, ಯಾರು ಸಸ್ಪೆಂಡ್ ಆಯ್ತು? ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ರ? ಅಣ್ಣವ್ರ ಆ ಘಟನೆ ಆದಾಗ 8 ಜನ ಸತ್ರಲ್ಲ, ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರ? ನಾನು ಮಾತಾಡ್ತೀನಿ ಮೇಡಮ್. ಹೌದು, ಇದೇ ಮಾತನ್ನ ನೀವು ನಾಳೆ ಕೋರ್ಟಲ್ಲೂ ಹೇಳಿ. ಹೌದು, ಬಿಜೆಪಿ ಅವ್ರು ಮಾಡಿದ್ರು, ಇವತ್ತು ರಾಜಕಾರಣ ಮಣಿಪುರದಲ್ಲಿ ಮಾಡೋದು ನಿಮ್ಮ ಹಕ್ಕು. ಗವರ್ನಮೆಂಟ್ ಹೋಗಿ ಸರ್ಕಾರ ಅಥವಾ ಸರ್ಕಾರದ ಯಾರಿದ್ದಾರೆ ಅವರು, ಸರ್ ಮೋದಿ ಅವ್ರು ಮಾಡಿರ್ಲಿಲ್ವಾ? ಪಹಲ್ಗಾಮ್ ನಡೀತಲ್ಲ, ಅಲ್ಲಿ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿರ್ಲಿಲ್ವಾ? ಆಗುತ್ತಪ್ಪ, ಇವತ್ತು ಹೆಣಗಳ ಕೆಂಡ ಮೊದಲು ರಾಜಕೀಯ ಬೆಳೆ ಬೇಯಿಸ್ಕೊಳ್ತಾ ಇದ್ದಾರಲ್ಲ, ಇವ್ರ ಕಾಲದಲ್ಲಿ ಏನೇನು ಆಗಿಲ್ವಾ? ಪುಲ್ವಾಮ 44 ಜನ ಯಾವ ಪರಿಹಾರ ಕೊಟ್ಟರು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಅಲ್ಲ, ಪಹಲ್ಗಾಮ್